ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಬಿಗ್ ಬಾಸ್ ಲೈವ್ ಅಲ್ಲಿ ಏನ್ ನಡೀತಿದೆ, ಆಲ್ಮೋಸ್ಟ್ ಬೆಳಿಗ್ಗೆ ಒಂದು ಪ್ರೋಮೋ ನೋಡಿರ್ತೀರಾ. ಇಲ್ಲಿ ಧ್ರುವಂತವರು ಮತ್ತೆ ಗಿಲ್ಲಿ ನಟ ಅವರು ಇಲ್ಲಿ ಜಗಳ ಮಾಡಿದ್ರು. ಯಾಕಂತಂದ್ರೆ ಧ್ರುವಂತವ್ರು ಬೇಕಂತಾನೆ ಇಲ್ಲಿ ಜಗಳಕ್ಕೆ ಹೋದ್ರು. ಯಾವ ವಿಚಾರಕ್ಕೆ ಇಲ್ಲಿ ಜಗಳ ಆಯ್ತು ಅಂತ ಅಂದ್ಬಿಟ್ಟು, ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅಂದ್ಬಿಟ್ಟು ಡಿಸ್ಕಷನ್ ಮಾಡೋಣ. ಆ ನಂತರನೇ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಆ ನಂತರ ಇಲ್ಲಿ ಕಮೆಂಟ್ನ ಹಾಕಿ. ಕೆಲವೊಬ್ರು ವಿಡಿಯೋನೇ ನೋಡಿರಲ್ಲ, ಬೇರೆ ಸುಳ್ಳು ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ, ಹಾಗೆ ಹೀಗೆ ಅಂತ ಹೇಳ್ತೀರಾ. ಆಲ್ಮೋಸ್ಟ್ ನಾನಿಲ್ಲಿ ಹೇಳಿದ್ದು ಈ ವಾರ ಯಾರು ಕ್ಯಾಪ್ಟನ್ ಆಗಬಹುದು ಅಂತಂದ್ಬಿಟ್ಟು. ಇವಾಗ ಯಾರು ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗಿದೆ. ಆಲ್ಮೋಸ್ಟ್ ಕೆಲವೊಬ್ರು ತುಂಬಾ ಚೆನ್ನಾಗಿ ಕಮೆಂಟ್ ಆಗ್ತೀರಾ, ತುಂಬಾನೇ ಖುಷಿ ಆಗುತ್ತೆ. ಇಲ್ಲ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ ಅಂತ ಇಲ್ಲಿ ಹೇಳ್ತೀರಾ. ಆಲ್ಮೋಸ್ಟ್ ವಿಡಿಯೋನ ನೋಡಿ, ಏನಾರ ತಪ್ಪಿದ್ರೆ ಹೇಳಿ, ನಿಜವಾಗ್ಲೂ ಕೂಡ ಸರಿ ಮಾಡ್ಕೊಂತೀವಿ. ಇಲ್ಲಿ ಕ್ಯಾಪ್ಟನ್ ಆಗ್ತಾರಾ ಅಂತ ಕ್ವಶನ್ ಮಾರ್ಕ್ ಇಲ್ಲಿ ಹಾಕಿದೀವಿ. ಆಗಬಹುದು ಅಂತ ಕೂಡ ಇಲ್ಲಿ ಹೇಳಿದೀವಿ. ಮಾಳುವರು ಮತ್ತೆ ಇಲ್ಲಿ ಕಾವ್ಯ ಅವರಿಗೆ ಇಬ್ರಿಗೂ ಕೂಡ ಪೈಪೋಟಿ ಬೀಳ್ಬಹುದು ಅಂತ ಅಂದ್ಬಿಟ್ಟು ಕಳೆದ ವಿಡಿಯೋದಲ್ಲೇ ನಾನು ಇಲ್ಲಿ ಹೇಳಿದೆ. ಈಗ ಮಾಳುವರು ಈ ವಾರದ ಕ್ಯಾಪ್ಟನ್ ಕೂಡ ಇಲ್ಲಿ ಆಗಿದ್ದಾರೆ. ಸ್ವಲ್ಪ ಕಮೆಂಟ್ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಫೇಕ್ ನ್ಯೂಸ್ ಅಂತ ಹೇಳ್ತೀರಾ, ನಾನು ಅದರಲ್ಲಿ 100% ಇಲ್ಲಿ ಕಾವ್ಯ ಅವ್ರ ಕ್ಯಾಪ್ಟನ್ ಆದ್ರು ಅಂತ ಹೇಳೋದ್ನ ಇಲ್ಲ ಅಲ್ವಾ. ಇವಾಗ ಹೇಳ್ತಾ ಇದೀನಿ, 100% ಮಾಳು ಅವರು ಇವಾಗ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಸದ್ಯ ಈ ಒಂದು ವಿಚಾರ ನೋಡೋಣ. ಇವಾಗ ಗಿಲ್ಲಿ ಅವ್ರಿಗೆ ಮತ್ತಿಲ್ಲಿ ಧ್ರುವಂತವ್ರಿಗೆ ಜಗಳ ಆಗಿತ್ತು. ಆಲ್ಮೋಸ್ಟ್ ರಿಷಾ ಅವರು ಬಾತ್ರೂಮ್ ಕ್ಲೀನ್ ಕೊಟ್ರಂತೆ. ಬಾತ್ರೂಮ್ ಕ್ಲೀನ್ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ರಿಷಾ ಅವರು ಹೋಗ್ಬಿಟ್ಟು ಹತ್ಕೊಂಡು ಕುತ್ಕೊಂಡ್ರಂತೆ. ಅವಾಗ ಇಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ಜಾನ್ವಿ ಅವರು, ಚಂದ್ರಪ್ರಭಾ ಅವರು, ಧ್ರುವಂತವರು, ಗಿಲ್ಲಿ ಅವರು ಇಷ್ಟು ಜನ ಕುತ್ಕೊಂಡು ಇಲ್ಲಿ ಮಾತಾಡ್ತಾ ಇರ್ತಾರೆ. ಅವಾಗ ಇಲ್ಲಿ ಸ್ವಲ್ಪ ರೇಗಿಸ್ತಿರ್ತಾರೆ. ಅವಾಗ ಇಲ್ಲಿ ಧ್ರುವಂತವರು ಬೇಕು ಅಂತಾನೆ ಇಲ್ಲಿ ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಕೆಲವೊಬ್ಬರಿಗೆ ಏನನ್ಸುತ್ತೆ ಅಂತಂದ್ರೆ, ಇಲ್ಲಿ ಗಿಲ್ಲಿಯವ್ರಿಗೆ ನಿಜವಾಗ್ಲೂ ಕೂಡ ನಾನು ಸಪೋರ್ಟ್ ಮಾಡೋದು ಅಂತಲ್ಲ, ಇಲ್ಲಿ ಯಾರ್ದು ತಪ್ಪಿರುತ್ತೆ ಅವ್ರದ್ದು ತಪ್ಪು ಅಂತಾನೆ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಗಿಲ್ಲಿಯವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅಳ್ಬೇಡ ಅಂತಂದ್ಬಿಟ್ಟು ರಿಷಾ ಅವ್ರಿಗೆ ಇಲ್ಲಿ ಸಮಾಧಾನ ಮಾಡ್ತಾ ಇರ್ತಾರೆ. ಬಟ್ ರಿಷಾ ಅವರು ಕೂಡ ಏನು ಅಂತಂದ್ರೆ ಇಲ್ಲಿ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನೋ ನಗ್ಸಕ್ಕೆ ಇಲ್ಲಿ ಗಿಲ್ಲಿಯವರು ಪ್ರಯತ್ನ ಪಟ್ರೆ ಇಲ್ಲಿ ಅವ್ರದೇ ತಪ್ಪು ಅನ್ನೋ ರೀತಿ ಇಲ್ಲಿ ಮಾತಾಡಿದ್ರು. ಇದ್ರ ಬಗ್ಗೆ ಕಾವ್ಯ ಅವ್ರ ಹತ್ರ ಬಂದು ಗಿಲ್ಲಿ ಅವರು ಹೇಳ್ಕೊಂತಾರೆ. ಆಲ್ಮೋಸ್ಟ್ ಕಾವ್ಯ ಅವರು ಇಲ್ಲಿ ಕೇಳ್ತಾರೆ, ನಾನು ಇಲ್ಲಿ ಹೇಳಿದ್ನಲ್ಲ ಮತ್ತೆ ಯಾಕೆ ಮಾತಾಡಿದೆ ಅಂತ. ಮೋಸ್ಟ್ಲಿ ಜಗಳ ಆಡ್ಕೋಬೇಡ, ಇಲ್ಲಾಂದ್ರೆ ಜಾಸ್ತಿ ಕಾಮಿಡಿ ಮಾಡಬೇಡ ಅವ್ರ ಹತ್ರ ಅಂತಂದ್ಬಿಟ್ಟು ಕಾವ್ಯ ಅವ್ರು ಹೇಳಿರ್ಬೇಕು. ಅದಕ್ಕೆ ನಾನೇನು ಮಾಡಿಲ್ಲ, ಇಲ್ಲಿ ಧ್ರುವಂತೆ ಬೇಕಂತಂದ್ಬಿಟ್ಟು ಇಲ್ಲಿ ಮಾತಾಡಿದ್ದು ಅಂತ ಕೂಡ ಇಲ್ಲಿ ಹೇಳಿದ್ರು. ಪ್ರೋಮೋದಲ್ಲೇ ಇಲ್ಲಿ ಯಾವ ರೀತಿ ಮಾತಾಡಿದ್ರು ಅಂತ ನೋಡಿದಿರಾ. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರೇ ಇಲ್ಲಿ ಏನೇನು ಸೂಟ್ ಆಗುತ್ತೆ ಗಿಲ್ಲಿಗೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಇವರೊಂದು ಏನೇ ಹೇಳಿದ್ರು ಕೂಡ ಅದು ಅವ್ರ ವ್ಯಕ್ತಿತ್ವಕ್ಕೆ ಡ್ಯಾಮೇಜ್ ಆಗಲ್ವಂತೆ. ಇಲ್ಲಿ ಗಿಲ್ಲಿ ಅವ್ರು ಏನಾದ್ರು ಹೇಳ್ಬಿಟ್ರೆ ಬೇರೆಯವರ ವ್ಯಕ್ತಿತ್ವಕ್ಕೆ ಡ್ಯಾಮೇಜ್ ಆಗುತ್ತಂತೆ. ಆಲ್ಮೋಸ್ಟ್ ಅಶ್ವಿನಿ ಅವ್ರು ಏನೇ ಹೇಳಿದ್ರು ಕೂಡ ಯಾರ ವ್ಯಕ್ತಿತ್ವನು ಕೂಡ ಪಾಪ ಅವರು ಕೆಳಗಡೆ ಮಾಡಿ ನೋಡೋದೇ ಇಲ್ಲ. ಗಿಲ್ಲಿಯವ್ರು ಮಾತ್ರನೇ ಬೇರೆಯವರ ವ್ಯಕ್ತಿತ್ವನ ಇಲ್ಲಿ ಕಾಲ್ ಕೆಳಗಡೆ ಹಾಕೊಂಡು ತುಳಿತಾರ. ಇಲ್ಲಿ ಅವರು ಅದೇ ರೀತಿ ಇಲ್ಲಿ ಹೇಳಿದ್ದು. ಆಲ್ಮೋಸ್ಟ್ ಈಗ ತಲೆ ಹರಟೆ, ಕಳಪೆ, ಮೈಗಳ್ತನ, ಮನೆಯಲ್ಲಿ ಫ್ರೂಟ್ಸ್ ಕಳ್ತನ ಮಾಡೋದು, ಮೊಟ್ಟೆಗಳನ್ನ ಕಳ್ತನ ಮಾಡೋದು, ಬೇರೆಯವ್ರ ಬಟ್ಟೆ ಇಸ್ಕೊಂಡ್ಬಿಟ್ಟು ವಾಪಸ್ ಕೊಡದೆ ಹಾಗೆ ಕಳ್ಳನ ಥರ ಇಟ್ಕೊಂಡ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದರೆ ಕಳ್ಳ ಅನ್ನೋ ಪದ ಎಷ್ಟು ಹೇಳ್ತಿದ್ದಾರೆ ನೋಡಿ. ಇಲ್ಲಿ ಆಲ್ಮೋಸ್ಟ್ ತಮಾಷೆ ರೀತಿಯಲ್ಲಿ ಇಲ್ಲಿ ತಗೋಬೇಕಿತ್ತು. ಧ್ರುವಂತವ್ರೆ ತುಂಬಾ ಓವರ್ ಆಗಿ ಇಲ್ಲಿ ರಿಯಾಕ್ಟ್ ಮಾಡಿದ್ದು. ಇದನ್ನ ಅಶ್ವಿನಿ ಗೌಡ ಅವ್ರು ಹೇಳಿದ ತಕ್ಷಣನೇ ಇಲ್ಲಿ ಧ್ರುವಂತವ್ರು ಸ್ಟಾರ್ಟ್ ಮಾಡ್ಕೊಂತಾರೆ. ಅವರು ಕೂಡ ಇಲ್ಲಿ ನಿನ್ ಬಗ್ಗೆ ಒಂದೂ ಕೂಡ ಒಳ್ಳೇದು ಹೇಳಿಲ್ಲಲ್ಲ ಅಂತ ಅಂದ್ಬಿಟ್ಟು ಧ್ರುವಂತವ್ರು ಹೇಳ್ತಾರೆ. ಅವ್ರಿಗೆ ಯಾಕಪ್ಪ ಬೇಕಿತ್ತು, ಇಲ್ಲಿ ಅಶ್ವಿನಿ ಗೌಡ ಅವರು ಮಾತಾಡ್ಕೊಂತಿದ್ರು ತಾನೆ. ಆಲ್ಮೋಸ್ಟ್ ಅವ್ರು ಏನಂದ್ರು ಕೂಡ ಇಲ್ಲಿ ಗಿಲ್ಲಿಯವರು ಕೌಂಟ್ರು ಕೂಡ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಕೊಡ್ತಾರೆ. ಆದ್ರೆ ಇಲ್ಲಿ ಗಾಂಚಲಿ ಗಿಲ್ಲಿ ಅಂತ ಕೂಡ ಇಲ್ಲಿ ನಿನಗೆ ಜಾಸ್ತಿ ಗಾಂಚಲಿ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಇಲ್ಲಿ ಹೇಳ್ತಾರೆ. ಧ್ರುವಂತವ್ರು ಹೇಳಿದ್ದು ಗಿಲ್ಲಿಯವ್ರಿಗೆ ಏನ್ ಟ್ರಿಗರ್ ಆಯ್ತು ಅಂತಂದ್ರೆ, ಇಲ್ಲಿ ಆಲ್ಮೋಸ್ಟ್ ಎಂತವ್ರಿಗೆ ಆದ್ರೂ ಟ್ರಿಗರ್ ಆಗಿ ಆಗುತ್ತೆ. ನಿನ್ ಬಗ್ಗೆ ಒಂದು ಕೂಡ ಒಳ್ಳೇದು ಹೇಳಿಲ್ವಲ್ಲ ಅಂತ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಅಶ್ವಿನಿ ಮೇಡಮ್ ಅವರು ಸ್ವಲ್ಪ ದೊಡ್ಡವರಿದ್ದಾರೆ. ಇಲ್ಲಿ ಅವ್ರು ಏನೇ ಹೇಳಿದ್ರು ಕೂಡ ಇಲ್ಲಿ ಟಾಂಗ್ ಕೊಡಬೇಕಾಗಿರೋದು ಗಿಲ್ಲಿಯವರು. ಇಲ್ಲಿ ಧ್ರುವಂತವ್ರು ಯಾಕೆ ಮಾತಾಡ್ಬೇಕಿತ್ತು, ಅಲ್ಲಿ ಏನು ಒಳ್ಳೇದು ಹೇಳಬೇಕು. ಆಲ್ಮೋಸ್ಟ್ ಇಲ್ಲಿ ಅವ್ರ ಪ್ರಕಾರ, ಅಶ್ವಿನಿ ಗೌಡ ಅವ್ರ ಪ್ರಕಾರ ಇಲ್ಲಿ ಗಿಲ್ಲಿಯವರು ಕಳ್ಳ ಅಂತೆ, ಮೊಟ್ಟೆನ ಕದೀತಾರಂತೆ, ಫ್ರೂಟ್ಸ್ನ ಕದೀತಾರಂತೆ, ಬಟ್ಟೆನ ಇಸ್ಕೊಂಡು ಕೊಡದೆ ಹಾಗೆ ಅವ್ರ ಹತ್ರ ಕಳ್ತನ ಮಾಡ್ಕೊಂಡು ಎತ್ತಿಟ್ಕೊಂತಾರಂತೆ. ಮತ್ತೆ ಗಿಲ್ಲಿಯವ್ರಿಗೆ ಗಾಂಚಲಿ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಹೇಳಿದ್ರು. ಆದ್ರೆ ನಿನ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಗಿಲ್ಲಿಯವ್ರು ಕೂಡ ಇಲ್ಲಿ ಹೇಳೋದು, ನಿನ್ ಬಗ್ಗೆನೂ ಕೂಡ ಇಲ್ಲಿ ಯಾರಿಗೂ ಒಳ್ಳೆ ಒಪಿನಿಯನ್ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ 100% ಇದು ಗಿಲ್ಲಿಯವ್ರು ಹೇಳಿದ್ದು ಸತ್ಯವಾದ ಮಾತು. ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾಟಕ ಆಡ್ಕೊಂಡು ಮುಖವಾಡ ಹಾಕೊಂಡು ಬದುಕ್ತಿರೋದು ಇಲ್ಲಿ ಧ್ರುವಂತವ್ರು. ಇಲ್ಲಿ ಧ್ರುವಂತವ್ರು ಒಂದು ಮಾತು ಹೇಳ್ತಾರೆ, ಎಂತವ್ರಿಗೆ ಆದ್ರೂ ಕೂಡ ಇಲ್ಲಿ ಅಡಿಯಿಂದ ಮುಡಿಯವರೆಗೂ ಹತ್ತತ್ತೆ. ಇಲ್ಲಿ ಗಿಲ್ಲಿಯವರು ಆಲ್ಮೋಸ್ಟ್ ಸ್ವಲ್ಪ ಸಮಾಧಾನವಾಗಿ ಮಾತಾಡ್ತಾ ಇದಾರೆ. ಆ ಒಂದು ಜಾಗದಲ್ಲಿ ಬೇರೆ ಯಾರಾದ್ರೂ ಇಲ್ಲಿ ಇದ್ರೆ ನಿಜ ತೆಗೆದು ಮಕ್ಕ ಹೊಡಿತಿದ್ರು ಅಂತ ಅಂದ್ಬಿಟ್ಟು ನನಗನ್ಸುತ್ತೆ. ಬೇರೆಯವರ ಫುಟೇಜ್ ಇಂದ ನೀನು ಹೀರೋ ಆಗ್ತಿದ್ಯಾ, ನೀನು ಜೆನ್ಯೂನ್ ಆಗಿ ನೀನು ಏನು ಅಂತಂದ್ಬಿಟ್ಟು ಆಟ ಆಡಿ ತೋರಿಸು. ಅವ್ರದ್ದು ಇವ್ರದನ್ನ ಎಲ್ಲ ಆಡ್ಕೊಂಡು ನೀನು ಜೀವನ ನಡೆಸ್ತಿದ್ಯಾ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಇವ್ರ ಕಾಲು ಎಳ್ಕೊಂಡ್ಬಿಟ್ಟು ಇಲ್ಲಿ ಜೀವನ ನಡೆಸ್ತಾ ಇದಾರಂತೆ. ಇದು ಯಾವ ರೀತಿ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕೂಡ ಧ್ರುವಂತವ್ರು ಈಚೆ ಬಂದ್ಮೇಲೆ ಕೇಳಲೇಬೇಕಾಗುತ್ತೆ. ಇಲ್ಲಿ ಜೀವನದ ಪ್ರಶ್ನೆ ಯಾಕೆ ಇವ್ರು ತಗೋಬೇಕು. ಅವ್ರು ಕಾಮಿಡಿ ಆದ್ರೂ ಮಾಡ್ಕೊಂಡು ಜೀವನ ನಡೆಸಲಿ ಅಥವಾ ಟ್ರಾಜಿಡಿ ಆಡ್ಕೊಂಡಾದ್ರೂ ಇಲ್ಲಿ ಜೀವನ ನಡೆಸ್ಕೊಳ್ಳಿ. ಇನ್ನೊಂದು ಇಲ್ಲಿ ವರ್ಡ್ ಹೇಳ್ತಾರೆ ಅಶ್ವಿನಿ ಗೌಡ ಅವ್ರ ಹತ್ರ ಇಲ್ಲಿ ಧ್ರುವಂತವ್ರು. ಇಲ್ಲಿ ಕಾಲಿಡೋದಕ್ಕೂ ಕೂಡ ಪೇಮೆಂಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಯಾರಿಗಾರು ಪೇಮೆಂಟ್ ಕೊಡ್ಲಿ, ಇವ್ರಿಗೇನಾಗಬೇಕು ಅದನ್ನ ಕಟ್ಕೊಂಡು
ನಿಂತ್ಕೊಂಡು ಇಲ್ಲಿ ಇನ್ನೊಂದು ಚಾಲೆಂಜ್ ಕೂಡ ಹಾಕ್ತಾರೆ. ಇದು ಚಾಲೆಂಜ್ ಅಂತ ಯಾರು ಅನ್ನಲ್ಲ, ಗಿಲ್ಲಿಯವರು ಯಾರದೇ ಒಬ್ರು ಕಾಲ್ ಎಳಿಬಾರ್ದಂತೆ, ಕಾಮಿಡಿ ಮಾಡಬಾರ್ದಂತೆ, ಅವ್ರು ಏನು ಅಂತ ಅಂದ್ಬಿಟ್ಟು ಪ್ರೂವ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವ ಅಂತವ್ರು ಹೇಳ್ತಾರೆ. ಆಲ್ಮೋಸ್ಟ್ ಯಾರ ಕಾಲ್ನು ಇಲ್ಲಿ ಎಳಿತಲ್ಲ, ನಾರ್ಮಲ್ ಆಗಿ ಕಾಮಿಡಿ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರು ಕಾಮಿಡಿ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಅವ್ರಿಗಂತೂ ಕಾಮಿಡಿ ಸೆನ್ಸ್ ಇಲ್ಲ ಬಿಡಿ. ಆಲ್ಮೋಸ್ಟ್ ನೀವು ನೋಡಿರ್ಬೋದು, ಅವ್ರು ಎಲ್ಲಾದ್ರಲ್ಲೂ ಕೂಡ ಏನು ಅಂತಂದ್ರೆ ನನ್ನ ಹೊಗಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಅನ್ಕೊಂಡಿದ್ದಾರೆ. ಇಲ್ಲಿ ಯಾರು ಕೂಡ ಇಲ್ಲಿ ಹೊಗಳ್ತಲ್ಲ, ಅವ್ರನ್ನ ತೆಗಳ್ತಿದ್ದಾರೆ. ಆಲ್ಮೋಸ್ಟ್ ಅವರು ಹೊರಗಡೆ ಬಂದ ಮೇಲೆ ಅವ್ರದ್ದೊಂದು ವ್ಯಕ್ತಿತ್ವ ಏನಿತ್ತು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅಂತ ಅಂದ್ಬಿಟ್ಟು ಜನಗಳು ಒಂದು ಒಪಿನಿಯನ್ ಏನು ಇಟ್ಟಿದ್ರು ಅವ್ರ ಮೇಲೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಸದ್ಯ ಈ ರೀತಿಯಾಗಿ ಇಲ್ಲಿ ಹೇಳ್ತಾರೆ. ಗಿಲ್ಲಿಯವರು ಕೂಡ ಅದಕ್ಕೆ ಹೇಳ್ತಾರೆ, ನನ್ನ ವ್ಯಕ್ತಿತ್ವನ ನಾನು ಇಲ್ಲಿ ಪ್ರೂವ್ ಮಾಡ್ಕೊತೀನಿ, ನೀನು ಕೂಡ ಜ್ಯೋತಿಷ್ಯ ಶಾಸ್ತ್ರ ಹೇಳ್ದೆ, ಇಲ್ಲಿ ಡ್ರಿಲ್ ಹೊಡಿದೆ, ನಿನ್ನ ವ್ಯಕ್ತಿತ್ವ ತೋರಿಸು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ಮಾಳು ಅವರು ಒಂದು ಮಾತು ಹೇಳಿದ್ರು, ನಿನ್ನೆ ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. ಆಲ್ಮೋಸ್ಟ್ ಜಗಳ ಆಗ್ತಿರ್ಬೇಕಾದ್ರೆ ಇಲ್ಲಿ ಅವ್ರು ಏನಕ್ಕೆ ಜಗಳ ಆಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತವ್ರಿಗೆ ಮೇ ಬಿ ಹಾಗೆ ಆಯ್ತು ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ಮಾಳುವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಏನಕ್ಕೆ ಅವ್ರು ಜಗಳ ಆಡ್ತಾ ಇರ್ತಾರೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರಲ್ಲ. ಆಲ್ಮೋಸ್ಟ್ ಗಿಲ್ಲಿಯವ್ರಿಗೆ ಒಂದು ಕ್ಲಿಯರಿಟಿ ಇತ್ತು. ಇಲ್ಲಿ ರಿಷಾ ಅವರು ಅಳ್ತಾ ಇದಾರೆ, ಇಲ್ಲಿ ಸಮಾಧಾನ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ರು. ಇಲ್ಲಿ ಧ್ರುವಂತವರು ಕೂಡ ಮುಚ್ಕೊಂಡು ಅವ್ರದ್ದೇನು ಕೆಲಸ ಇದೆಯಾ ಅಲ್ಲಿ ಮಾಡ್ಕೊಳ್ಬೇಕಿತ್ತು. ಇಲ್ಲಿ ನೀನು ಬೇರೆಯವ್ರ ಕಾಲು ಎಳಿತಿದ್ಯಾ, ಇಲ್ಲಿ ಕಾಲು ಎಳೆದ್ಬಿಟ್ಟು ಜೀವನ ನಡೆಸ್ತಾ ಇದೆಯಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಎಂಥವ್ರಿಗೆ ಅದು ಟ್ರಿಗರ್ ಆಗೇ ಆಗುತ್ತೆ ಅಲ್ವಾ. ಇಲ್ಲಿ ಇದಾಗಿದ ತಕ್ಷಣನೇ ಚಾಲೆಂಜ್ ಅಂತ ಇದು ಏನು ಚಾಲೆಂಜು, ಇಲ್ಲಿ ಹಾಯ್ ಬಾಯ್ ಅಂತ ಅಂದ್ಬಿಟ್ಟು ಹೇಳೋದನ್ನ ಬಿಟ್ಬಿಟ್ಟು ಬೇರೆ ಏನು ಕೂಡ ನೀನು ನನ್ನ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ರಂತೆ. ಆಲ್ಮೋಸ್ಟ್ ಮಾತಾಡಬೇಡ ಅಂತ ಹೇಳೋದಕ್ಕೆ ಇವ್ರು ಯಾರು, ಇದನ್ನೇ ಇಲ್ಲಿ ಗಿಲ್ಲಿಯವರು ಕೂಡ ಕಾವ್ಯವ್ರ ಹತ್ರ ಹೋಗ್ಬಿಟ್ಟು ಇಲ್ಲಿ ಹೇಳ್ತಾರೆ, ಅವನ್ಯಾಕೆ ನನಗೆ ಆ ರೀತಿ ಹೇಳಬೇಕು, ನಾನು ಹೇಳ್ತೀನಿ ಮಾತಾಡ್ತೀನಿ ಅಂತ ಬಿಟ್ಟು. ಮತ್ತೆ ಶನಿವಾರ ಇವ್ರದ್ದು ಒಂದು ಮ್ಯಾಟ್ರ್ ತೊಗೊಂಡು ಏನು ಕೂಡ ಮಾತಾಡಬಾರ್ದಂತೆ. ಅಕಸ್ಮಾತ್ ಮಾತಾಡಿದ್ರೆ ಇಲ್ಲಿ ಎದ್ದು ನಿಂತ್ಕೊಂಡ್ಬಿಟ್ಟು ಹೇಳ್ತಾರಂತೆ, ಸರ್ ಇವ್ರು ಮಾತಾಡಿದ್ದು ನನಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಕಿಚ್ಚ ಸುದೀಪ್ ಸರ್ ಇಲ್ಲಿ ಇವ್ರಿಗೆ ಒಂದ್ಸತಿ ವಾರ್ನಿಂಗ್ ಕೊಟ್ಟಿದ್ರು. ಇವ್ರು ಕೈ ಎತ್ಬಿಟ್ಟು ಮಾತಾಡ್ತಿರ್ಬೇಕಾದ್ರೆ ಸುಮ್ಮನಿರು ಅಂತ ಕೂಡ ಇಲ್ಲಿ ಹೇಳಿದ್ರು. ಆನಂತರ ಸುಮ್ಮನೆ ಕೂಡ ಇಲ್ಲಿ ಆಗಿದ್ರು. ಇವ್ರದ್ದು ಶನಿವಾರ ಬಂದರೆ ತುಂಬಾನೇ ಓವರ್ ಆಗುತ್ತೆ. ಆಲ್ಮೋಸ್ಟ್ ನಾನು ಸಾಧು ಪ್ರಾಣಿ ಸಾಧು ಮನುಷ್ಯ ಅನ್ನೋ ರೀತಿ ಇಲ್ಲಿ ಕೂತಿರ್ತಾರೆ. ಸದ್ಯ ಈ ವೀಕಲ್ಲಿ ನೀವು ನೋಡ್ತಾ ಬರ್ಬೋದು, ಇಲ್ಲಿ ಬೇರೆಯವ್ರಿಗೆ ಪಿನ್ ಇಡೋದು ಬಿಟ್ಬಿಟ್ಟು ಬೇರೆ ಏನು ಕೆಲಸನೂ ಇಲ್ಲಿ ಇವರು ಮಾಡಲಿಲ್ಲ. ಸ್ವಲ್ಪ ಮಲ್ಲಮ್ಮವ್ರು ಹೋದ್ಮೇಲೆ ಜಾಸ್ತಿ ಆಕ್ಟಿವ್ ಆಗಿ ಇದೆಯಾ ಯಾಕೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಕೇಳಿದ್ರು. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಆಲ್ಮೋಸ್ಟ್ ಇಲ್ಲಿ ಜಗಳ ಆಡಿದ್ರು. ಇದಕ್ಕೆ ತುಂಬಾನೇ ಸಾಥ್ ಕೊಟ್ಟಿದ್ದು ಯಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವರು. ಇಷ್ಟೆಲ್ಲ ಜಗಳ ಆಗ್ತಿದ್ರು ಕೂಡ ಇಲ್ಲಿ ಗಿಲ್ಲಿದೇ ತಪ್ಪು ಅಂತ ಅಂದ್ಬಿಟ್ಟು ಕಾಕ್ರೋಚ್ ಸುದ್ದಿ ಅವರು ಹೇಳಿದ್ರು. ಈ ಒಂದು ಜಗಳ ನಡಿಬೇಕಾದ್ರೆ ಅರ್ಧ ಜಗಳ ಆಲ್ರೆಡಿ ಮುಗ್ದೋಗಿತ್ತು. ಆ ನಂತರ ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು ಬಂದ್ಬಿಟ್ಟು ಕುತ್ಕೊಳ್ಳೋದು. ಕಾಕ್ರೋಚ್ ಸುದ್ದಿ ಅವರು ಹೇಳ್ತಾರೆ, ಇಲ್ಲಿ ಧ್ರುವಂತ ಮಾತಾಡಿದ್ರೆ ಒಂದು ಚೂರು ಕೂಡ ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಅರ್ಧಂಬರ್ಧ ವಿಚಾರ ತಿಳ್ಕೊಂಡ್ಬಿಟ್ಟು ಇಲ್ಲಿ ಅವರೇ ಮಧ್ಯಕ್ಕೆ ಬಾಯಿ ಹಾಕ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಗಿಲ್ಲಿಯವ್ರಿಗೆ ಕಾಮಿಡಿ ಮಾಡು ಅಂತ ಇಲ್ಲಿ ಹೇಳ್ತಾ ಇರ್ತಾರಂತೆ. ಆದ್ರೆ ಇವಾಗ ಅಶ್ವಿನಿ ಗೌಡ ಅವ್ರ ಮುಂದೆ ಒಳ್ಳೆತನ ತೋರಿಸ್ಕೋಬೇಕಲ್ಲ, ನಾನು ಒಳ್ಳೆಯವನು ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ಳೋಕೋಸ್ಕರ ಈ ರೀತಿಯಾಗಿ ಇಲ್ಲಿ ಮಾತಾಡ್ತಿದ್ದಾರೆ. ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರ ಒಂದು ಜಗಳ ನಡಿಬೇಕಾದ್ರೆ ಕೂಡ ಇಲ್ಲಿ ಹೇಳ್ತಾರಂತೆ, ಇಲ್ಲಿ ಇದನ್ನ ದೊಡ್ಡದು ಮಾಡಕ್ಕೆ ನೋಡ್ತಾವನೆ, ಇವಾಗ ಯಾರು ಕೂಡ ರಿಯಾಕ್ಟ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಾರಂತೆ. ಅಷ್ಟೊತ್ತವರೆಗೂ ಎಲ್ಲರೂ ಕೂಡ ರಿಯಾಕ್ಟ್ ಮಾಡಿದ್ದು, ಇವ್ರಿಗೇನು ಕೂಡ ಅದು ರಿಯಾಕ್ಟ್ ಅಂತ ಅನಿಸ್ಲಿಲ್ಲ. ಗಿಲ್ಲಿಯವ್ರನ್ನ ಬೈಬೇಕಾದ್ರೆ ಧ್ರುವಂತವರು ರಿಯಾಕ್ಟ್ ಮಾಡ್ತಾ ಇದಾರೆ ಅಂತ ಅನಿಸ್ಲಿಲ್ಲ. ಆದರೆ ಇಲ್ಲಿ ಗಿಲ್ಲಿಯವರು ಪಾಯಿಂಟ್ ಟು ಪಾಯಿಂಟ್ ಹೇಳ್ಬೇಕಾದ್ರೆ ಇಲ್ಲಿ ಗಿಲ್ಲಿ ಬೇಕಂತಂದ್ಬಿಟ್ಟು ಫುಟೇಜ್ಗೋಸ್ಕರ ಈ ರೀತಿ ಮಾಡ್ತಾವನೆ ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ಬಿಡ್ತು. ಇಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಗಿಲ್ಲಿ ನಟ ಅವ್ರನ್ನ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಆಲ್ಮೋಸ್ಟ್ ಅವ್ರನ್ನ ಹೇಗನ ಮಾಡಿ ಇಲ್ಲಿ ಕುಗ್ಗಿಸ್ಬಿಡ್ಬೇಕು, ಇಲ್ಲಾಂತ ಬಿಗ್ ಬಾಸ್ ಮನೆಯಿಂದ ಈಚೆ ಕಳಿಸ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಅವರ ಒಂದು ಮೇಂಡಲ್ಲಿ ಕೂತಿದೆ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ಇದಕ್ಕೆ ಸಾಥ್ ಕೊಡ್ತಿರೋದು ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು ಮತ್ತೆ ಇಲ್ಲಿ ರಿಷಾ ಅವರು. ಇವಾಗ ಆಲ್ಮೋಸ್ಟ್ ರಿಷಾ ಅವರು ಅವರೊಂದು ಟೀಮ್ಗೆ ಯಾವಾಗ ಸೇರ್ಕೊಂಡ್ರೋ ಇವಾಗ ಅವರು ಕೂಡ ಗಿಲ್ಲಿ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದೆ. ಅದು ಕ್ಲಿಯರ್ ಕಟ್ ಆಗಿ ಇಲ್ಲಿ ಗೊತ್ತಾಗ್ತದೆ. ಇವ್ರು ಏನೇ ಮಾಡಿದ್ರು ಕೂಡ ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ಯಾರು ಕೂಡ ತಪ್ಪು ತಿಳ್ಕೊಳ್ಳಲ್ಲ. ಕೆಲವೊಬ್ರು ತಪ್ಪು ತಿಳ್ಕೊಂತಾರೆ ಬಿಡಿ, ಯಾಕಂತಂದ್ರೆ ಅವ್ರ ಬಗ್ಗೆ ಗೊತ್ತಿರಲ್ಲ. ಎಲ್ಲಾರ ಮನಸ್ಸಲ್ಲೂ ಕೂಡ ನೋವು ಇದ್ದೇ ಇರುತ್ತೆ ಎಂತವ್ರಿಗೆ ಆದ್ರೂ ಕೂಡ. ಆದ್ರೆ ಬೇಕು ಅಂತಾನೆ ನೀನು ಇನ್ನೊಬ್ಬರನ್ನ ಇಲ್ಲಿ ಕಾಲು ಎಳ್ಕೊಂಡು ಜೀವನ ಮಾಡ್ತಿದ್ಯಾ ಅಂತ ಅಂದ್ರೆ ಅದು ಯಾವ ರೀತಿ ಅರ್ಥ ಆಗುತ್ತೆ ಹೇಳಿ. ಇನ್ನೊಬ್ರು ವ್ಯಕ್ತಿತ್ವನ ಸಾಯಿಸ್ದಂಗೆ ಆಗಲ್ಲ. ಇದು ಬೇರೆಯವ್ರಿಗೆ ಅಂದ್ರೆ ಹೊರಗಿನ ಜನಗಳಿಗೆ ಇದು ಯಾವ ರೀತಿ ಪೋಟ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವಾಗ ಇಲ್ಲಿ ಅಶ್ವಿನಿ ಗೌಡರಿಗೆ ಅರ್ಥ ಆಗ್ಲಿಲ್ವಾ. ಇಲ್ಲಿ ಗಿಲ್ಲಿಯವ್ರು ಮಾತಾಡಿದ್ರೆ ಮಾತ್ರನೇ ಅದು ತಪ್ಪು, ಬೇರೆಯವ್ರಿಗೆ ಇಲ್ಲಿ ಬೇರೆ ರೀತಿ ಅದು ಪೋಟ್ರೆ ಆಗುತ್ತೆ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲ ವಿಚಾರ ಆದ್ಮೇಲೆ ಇವರೆಲ್ಲ ಏನ್ ಮಾತಾಡ್ಕೊಂತಾರೆ ಅಂದ್ರೆ ಕಾಕ್ರೋಚ್ ಸುದ್ದಿ ಅವರು ಇಲ್ಲಿ ಹೇಳ್ತಾರೆ, ಈ ವಾರದ ಉತ್ತಮ ಕಳಪೆ ತುಂಬಾ ಜನ ಇಲ್ಲಿ ಉತ್ತಮವಾಗಿ ಆಡಿದ್ದಾರೆ. ಅಶ್ವಿನಿ ಗೌಡ ಅವರು ಇದ್ದಾರೆ, ಮತ್ತೆ ಇಲ್ಲಿ ಚಂದ್ರಪ್ರಭು ಅವರು ಇದ್ದಾರೆ ಅಂತ ಅಲ್ಲಿ ಇದಾರಲ್ಲ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಾವ್ರೆ. ಆಲ್ಮೋಸ್ಟ್ ಕಳಪೆ ಆಟ ಕೊಡಬೇಕು ಅಂತಂದ್ರೆ ಕಾಕ್ರೋಚ್ ಸುದ್ದಿ ಅವ್ರಿಗೆ ಇಲ್ಲಿ ಕೊಡಬೇಕು, ಅಶ್ವಿನಿ ಗೌಡ ಅವ್ರಿಗೆ ಕಳಪೆ ಕೊಡಬೇಕು. ಏನಕ್ಕೆ ಅಂತಂದ್ರೆ ಅವ್ರು ಆ ರೀತಿಯಾಗಿ ಆಟ ಆಡ್ತಿದ್ದಾರೆ, ಹಾಗೇ ಸಾಧಿಸ್ತಿದ್ದಾರೆ. ಆಲ್ಮೋಸ್ಟ್ ಬಿಗ್ ಬಾಸ್ಗೆ ಬಂದಿರೋದು ಇವರು ಹಾಗೇ ಸಾಧಿಸಕ್ಕೆ. ಒಬ್ಬ ವ್ಯಕ್ತಿನ ಯಾವ ರೀತಿ ದ್ವೇಷ ಮಾಡಬೇಕು ಅಂತ ಅಂದ್ರೆ ಇವರಿಬ್ಬರನ್ನ ನೋಡಿ ಕಲಿಬೇಕು. ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಕಾಕ್ರೋಚ್ ಸುದ್ದಿ ಅವ್ರನ್ನ, ಇಲ್ಲಿ ರಕ್ಷಿತಾ ಅವ್ರನ್ನ ಆಲ್ಮೋಸ್ಟ್ ಇಲ್ಲಿ ಒಂದು ಸೆಡೆ ಅನ್ನೋ ವಿಚಾರ ಆಯ್ತಲ್ಲ, ಅದಾದ್ಮೇಲೆ ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು ರಕ್ಷಿತಾ ಅವ್ರನ್ನ ಮಾತೇ ಆಡ್ಸಿಲ್ವಂತೆ. ಇಲ್ಲಿ ಅಶ್ವಿನಿ ಗೌಡ ಅವ್ರದಂತೂ ನೆನ್ನೆನೇ ಇಲ್ಲಿ ಅವ್ರದ್ದೊಂದು ಬಂಡವಾಳ ಗೊತ್ತಾಗೋಯ್ತು. ಏನೇ ಆದ್ರೂ ಕೂಡ ಅವ್ಳು ಕ್ಷಮೆಗೆ ಅರ್ಹಲಲ್ಲ ಅಂತ ಇಲ್ಲಿ ಹೇಳ್ಬಿಟ್ರು. ಇಲ್ಲಿ ಯಾರೂ ಕೂಡ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳ್ತಾರ. ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಫುಟೇಜ್ಗೋಸ್ಕರ ಇಲ್ಲಿ ಮಾಡ್ತಾನೆ ಇಲ್ಲ. ಇವ್ರದೊಂದು ಏನೊಂದು ಕಾನ್ಸೆಪ್ಟ್ ಇತ್ತು ಅಂತಂದ್ರೆ ಗಿಲ್ಲಿಯವ್ರ ಹತ್ರ ಮಾತಾಡಿದ್ರೆ ಇವ್ರಿಗೂ ಕೂಡ ಫುಟೇಜ್ ಸಿಗುತ್ತೆ ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ಇಲ್ಲಿ ಧ್ರುವಂತವರು ಕೂಡ ಎದ್ದು ನಿಂತ್ಕೊಂಡು ಮಾತಾಡ್ಬಿಟ್ಟು ಬೇಕಂತಂದ್ಬಿಟ್ಟು ಚಾಲೆಂಜ್ ಹಾಕಿದ್ರು. ಆಲ್ಮೋಸ್ಟ್ ಇದನ್ನ
ಗಿಲ್ಲಿಯವರು ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ಸ್ವಲ್ಪ ಅಶ್ವಿನಿ ಗೌಡ ಅವ್ರ ಹತ್ರ ಮಾತಾಡೋದನ್ನೇ ಕಾಮಿಡಿ ಮಾಡೋದನ್ನ ಕಮ್ಮಿ ಮಾಡಬೇಕು. ಅವ್ರ ಹತ್ರ ಬೇರೆಯವ್ರ ಹತ್ರ ಕಾಮಿಡಿ ಮಾಡ್ಕೊಳ್ಳಿ, ಯಾಕಂತಂದ್ರೆ ಇಲ್ಲಿ ಅವ್ರನ್ನ ತುಳಿಯೋಕ್ಕೆ ಪ್ರಯತ್ನ ಪಡ್ತಾರದೆ ಇಲ್ಲಿ ಅಶ್ವಿನಿ ಗೌಡ ಅವರು. ಸದ್ಯ ಈ ಒಂದು ವಿಚಾರದಲ್ಲಿ ಗಿಲ್ಲಿಯವ್ರದ್ದು ಏನು ಕೂಡ ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಲೈವ್ ಅಲ್ಲಿ ಇಲ್ಲಿ ಗೊತ್ತಾಗಿದೆ. ಇದನ್ನೇ ಇಲ್ಲಿ ಸೂರಜ್ ಅವರು ಕೂಡ ಇಲ್ಲಿ ಹೇಳಿದ್ರು, ನೀನೇನಾದ್ರೂ ಅಲ್ಲೇ ಇದ್ದಿದ್ರೆ ಇನ್ನೊಂದು ಸೆಕೆಂಡ್ ರೌಂಡ್ ಕೂಡ ಇಲ್ಲಿ ಸ್ಟಾರ್ಟ್ ಆಗಿರೋದು ಅಂತ ಕೂಡ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಸೂರಜ್ ಅವರು ಸ್ವಲ್ಪ ಇವಾಗ ಹುಷಾರಾಗ್ತಿದ್ದಾರೆ. ಆಲ್ಮೋಸ್ಟ್ ರಾಶಿಕಾ ಅವ್ರನ್ನ ಬಿಟ್ಟು ಸ್ವಲ್ಪ ಗೇಮ್ ಕಡೆಯಲ್ಲಿ ಗಮನ ಕೊಟ್ಟರೆ ಅವರು ಕೂಡ ತುಂಬಾ ಚೆನ್ನಾಗಿ ಆಡಬಹುದು ಮುಂದಿನ ದಿವಸಗಳಲ್ಲಿ ಅಂತ ಅಂದ್ಬಿಟ್ಟು ಅನಿಸ್ತಿದೆ. ವೀಕ್ಷಕರೇ, ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಆಲ್ಮೋಸ್ಟ್ ಯಾರನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ, ಯಾರು ಫೂಟೇಜ್ಗೋಸ್ಕರ ಇಲ್ಲಿ ಯಾರು ಯೂಸ್ ಮಾಡ್ಕೊಂತಿದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಒಪಿನಿಯನ್ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.